ಮನಮೋಹನ್ ಸಿಂಗ್ ಅವರು ಇದ್ರು 10 ವರ್ಷ 4 ದಿನ ಇದ್ರು ಅವರು. ಈಗ ಇವರು 10 ವರ್ಷ 19 ದಿನ ಇದ್ದಂತ ಇದರಲ್ಲಿ 3ನೇ ಪಟ್ಟಿಗೆ ಹೋಗಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಜೂನ್ 8ರಂದು ನರೇಂದ್ರ ಮೋದಿ ಶಾಕ್ ಶುರುವಾಗಿದೆ. ಭಾರಿ ಬಹುಮತದ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಎದುರಾಗಿದೆ. ದೆಹಲಿಯಲ್ಲಿ ಸರ್ಕಾರದ ರಚನೆಗಂತೂ ಕಸರತ್ತಂತೂ ಶುರುವಾಗಿದೆ. ಸಂಜೆ 4 ಗಂಟೆಗೆ NDA ಕೂಟದ ಮಹತ್ವದ ಸಭೆ ಇದೆ. ಸಭೆಗಾಗಿ ದೆಹಲಿಯತ್ತ ಹೊರಟಿದ್ದಾರೆ ನಾಯಕರ ದಂಡು. ನಿತೀಶ್, ಚಂದ್ರಬಾಬು ನಾಯ್ಡು ಜೊತೆಗೆ ನಮ್ಮ ಕರ್ನಾಟಕದ ಕುಮಾರಸ್ವಾಮಿ, ಏಕನಾಥ್ ಶಿಂದೆ, ಚಿರಾಗ್ ಪಾಸ್ವಾನ್ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಲ್ಲಿ ಏಕನಾಥ್ ಶಿಂದೆ ಬಣದ 7 ಸೀಟ್ಗಳೇನಿದೆಯಲ್ಲ, ಈ 7 ಸೀಟ್ಗಳನ್ನು ಅಲ್ಲೂ ಕೂಡ ಒಂದು ಕಡೆ ಎಲ್ಲೋ ರಾಹುಲ್ ಗಾಂಧಿ ಸೆಳೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇವತ್ತೆಲ್ಲ ನಾನು ಒಂದು ಓದಿದ ನೆನಪು. ಸಾಧ್ಯ ಆಗ್ಬೋದಾ ಅದು? ಕೇವಲ ಅಷ್ಟೇ ಅಲ್ಲ, ಶಿಂದೆ ಬಣವನ್ನು ಅಷ್ಟೇ ಅಲ್ಲ, TDP ಬಣವನ್ನು ಕೂಡ ಅವರು ಸೆಳೆಯೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಿತೀಶ್ ಕುಮಾರ್ JDU ಬಣವನ್ನು ಕೂಡ ಸೆಳೆಯೋದಕ್ಕೆ ಅವರ ಹಿಂಬದಿ ಸೀಟ್ನಲ್ಲೇ RJD ನಾಯಕ ತೇಜಸ್ವಿ ಯಾದವ್ ಕೂಡ ಕೂತ್ಕೊಂಡು ಇವತ್ತು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ರು. ಆದರೆ ಏನಾಗುತ್ತೆ ಇವತ್ತು 4 ಗಂಟೆಗೆ ಗೊತ್ತಾಗುತ್ತೆ. ಜಾಸ್ತಿ ಆಗ್ಬೋದಾ? ಮನಮೋಹನ್ ಸಿಂಗ್ ಅವರು ಇದ್ರು 10 ವರ್ಷ 4 ದಿನ ಇದ್ರು ಅವರು. ಈಗ ಇವರು 10 ವರ್ಷ 19 ದಿನ ಇದ್ದಂತ ಇದರಲ್ಲಿ 3ನೇ ಪಟ್ಟಿಗೆ ಹೋಗಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಜೂನ್ 8ರಂದು ನರೇಂದ್ರ ಮೋದಿ ಶಾಕ್ ಶುರುವಾಗಿದೆ. ಭಾರಿ ಬಹುಮತದ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಎದುರಾಗಿದೆ. ದೆಹಲಿಯಲ್ಲಿ ಸರ್ಕಾರದ ರಚನೆಗಂತೂ ಕಸರತ್ತಂತೂ ಶುರುವಾಗಿದೆ. ಸಂಜೆ 4 ಗಂಟೆಗೆ NDA ಕೂಟದ ಮಹತ್ವದ ಸಭೆ ಇದೆ. ಸಭೆಗಾಗಿ ದೆಹಲಿಯತ್ತ ಹೊರಟಿದ್ದಾರೆ ನಾಯಕರ ದಂಡು. ನಿತೀಶ್, ಚಂದ್ರಬಾಬು ನಾಯ್ಡು ಜೊತೆಗೆ ನಮ್ಮ ಕರ್ನಾಟಕದ ಕುಮಾರಸ್ವಾಮಿ, ಏಕನಾಥ್ ಶಿಂದೆ, ಚಿರಾಗ್ ಪಾಸ್ವಾನ್ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಲ್ಲಿ ಏಕನಾಥ್ ಶಿಂದೆ ಬಣದ 7 ಸೀಟ್ಗಳೇನಿದೆಯಲ್ಲ, ಈ 7 ಸೀಟ್ಗಳನ್ನು ಅಲ್ಲೂ ಕೂಡ ಒಂದು ಕಡೆ ಎಲ್ಲೋ ರಾಹುಲ್ ಗಾಂಧಿ ಸೆಳೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇವತ್ತೆಲ್ಲ ನಾನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಓದಿದ ನೆನಪು. ಸಾಧ್ಯ ಆಗ್ಬೋದಾ ಅದು? ಕೇವಲ ಅಷ್ಟೇ ಅಲ್ಲ, ಶಿಂದೆ ಬಣವನ್ನು ಅಷ್ಟೇ ಅಲ್ಲ, TDP ಬಣವನ್ನು ಕೂಡ ಅವರು ಸೆಳೆಯೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಿತೀಶ್ ಕುಮಾರ್ JDU ಬಣವನ್ನು ಕೂಡ ಸೆಳೆಯೋದಕ್ಕೆ ಅವರ ಹಿಂಬದಿ ಸೀಟ್ನಲ್ಲೇ RJD ನಾಯಕ ತೇಜಸ್ವಿ ಯಾದವ್ ಕೂಡ ಕೂತ್ಕೊಂಡು ಇವತ್ತು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ರು. ಆದರೆ ಏನಾಗುತ್ತೆ ಇವತ್ತು 4 ಗಂಟೆಗೆ ಗೊತ್ತಾಗುತ್ತೆ. ಜಾಸ್ತಿ ಆಗ್ಬೋದಾ? ಮನಮೋಹನ್ ಸಿಂಗ್ ಅವರು ಇದ್ರು 10 ವರ್ಷ 4 ದಿನ ಇದ್ರು ಅವರು. ಈಗ ಇವರು 10 ವರ್ಷ 19 ದಿನ ಇದ್ದಂತ ಇದರಲ್ಲಿ 3ನೇ ಪಟ್ಟಿಗೆ ಹೋಗಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಜೂನ್ 8ರಂದು ನರೇಂದ್ರ ಮೋದಿ ಶಾಕ್ ಶುರುವಾಗಿದೆ. ಭಾರಿ ಬಹುಮತದ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಎದುರಾಗಿದೆ. ದೆಹಲಿಯಲ್ಲಿ ಸರ್ಕಾರದ ರಚನೆಗಂತೂ ಕಸರತ್ತಂತೂ ಶುರುವಾಗಿದೆ. ಸಂಜೆ 4 ಗಂಟೆಗೆ NDA ಕೂಟದ ಮಹತ್ವದ ಸಭೆ ಇದೆ. ಸಭೆಗಾಗಿ ದೆಹಲಿಯತ್ತ ಹೊರಟಿದ್ದಾರೆ ನಾಯಕರ ದಂಡು. ನಿತೀಶ್, ಚಂದ್ರಬಾಬು ನಾಯ್ಡು ಜೊತೆಗೆ ನಮ್ಮ ಕರ್ನಾಟಕದ ಕುಮಾರಸ್ವಾಮಿ, ಏಕನಾಥ್ ಶಿಂದೆ, ಚಿರಾಗ್ ಪಾಸ್ವಾನ್ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಲ್ಲಿ ಏಕನಾಥ್ ಶಿಂದೆ ಬಣದ 7 ಸೀಟ್ಗಳೇನಿದೆಯಲ್ಲ, ಈ 7 ಸೀಟ್ಗಳನ್ನು ಅಲ್ಲೂ ಕೂಡ ಒಂದು ಕಡೆ ಎಲ್ಲೋ ರಾಹುಲ್ ಗಾಂಧಿ ಸೆಳೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇವತ್ತೆಲ್ಲ ನಾನು ಒಂದು ಓದಿದ ನೆನಪು. ಸಾಧ್ಯ ಆಗ್ಬೋದಾ ಅದು? ಕೇವಲ ಅಷ್ಟೇ ಅಲ್ಲ, ಶಿಂದೆ ಬಣವನ್ನು ಅಷ್ಟೇ ಅಲ್ಲ, TDP ಬಣವನ್ನು ಕೂಡ ಅವರು ಸೆಳೆಯೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಿತೀಶ್ ಕುಮಾರ್ JDU ಬಣವನ್ನು ಕೂಡ ಸೆಳೆಯೋದಕ್ಕೆ ಅವರ ಹಿಂಬದಿ ಸೀಟ್ನಲ್ಲೇ RJD ನಾಯಕ ತೇಜಸ್ವಿ ಯಾದವ್ ಕೂಡ ಕೂತ್ಕೊಂಡು ಇವತ್ತು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ರು. ಆದರೆ ಏನಾಗುತ್ತೆ ಇವತ್ತು 4 ಗಂಟೆಗೆ ಗೊತ್ತಾಗುತ್ತೆ. ಜಾಸ್ತಿ ಆಗ್ಬೋದಾ?